ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹೊರಟಿರೋ ಹೊಸ ಖಾದ್ಯ ಇದು ನವರಾತ್ರಿ ಉಪವಾಸದಲ್ಲಿ ಕೂಡ ಮಾಡ್ಬೋದು, ಉಪಯೋಗಕ್ಕೆ ಬರುತ್ತೆ. ಕಡಲೆಕಾಳು ಉಪಯೋಗಿಸಿ ಈಗ ಮೊದಲನೇದಾಗಿ ಎಣ್ಣೆ, ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀವಿ. ಈಗ ಜೀರಿಗೆ ಜೊತೆಗೆ ಇಂಗು ಕೂಡ ಹಾಕಿದ್ದೀವಿ. ಎರಡು ಒಗ್ಗರಣೆಯಲ್ಲಿ ಮಿಶ್ರಣ ಆಗಿದೆ. ಅದಾದ ನಂತರ ಹಸಿಮೆಣಸಿನ್ಕಾಯಿ, ಕರಿಬೇವು ಎರಡನ್ನೂ ಮಿಶ್ರಣ ಮಾಡ್ಕೋಬೇಕು. ನಂತರ ಹಾಗೆ ಹಸಿ ಶುಂಠಿ ಕೂಡ ಹಾಕೊಂಡ್ಬಿಟ್ಟು ಒಟ್ಟಿಗೆ ಮಿಶ್ರಣ ಮಾಡಬೇಕು. ಈಗ ಹಸಿ ಶುಂಠಿ ತುರಿದಿರೋದು ಕೂಡ ಹಾಕಾಗಿದೆ. ಇದನ್ನು ಒಂದು ಸಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆರೆಯುವ ಹಾಗೆ ಮಿಶ್ರಣ ಮಾಡಿ ಒಂದು ನಿಮಿಷ. ಏನು ಒಗ್ಗರಣೆ ಜೊತೆಗೆ ಮಿಕ್ಸಿ ಎಲ್ಲ, ಇದಕ್ಕೆ ಜೀರಾ ಪೌಡ್ರು 1 ಚಮಚ, ಧನಿಯಾ ಪೌಡ್ರ್ 1 ಚಮಚ, ಗರಂ ಮಸಾಲ ಅರ್ಧ ಟೀ ಸ್ಪೂನು ಹಾಗೂ ಕಾಶ್ಮೀರಿ ಲಾಲ್ ಮಿರ್ಚ್ ಅರ್ಧ ಚಮಚ ಎಲ್ಲವನ್ನೂ ಒಂದು ಸ್ವಲ್ಪ ನೀರಲ್ಲಿ, ಆಮೇಲೆ ಆಮ್ಚೂರು ಪೌಡ್ರು ಎಲ್ಲವನ್ನೂ ಸೇರಿ ಸ್ವಲ್ಪ ನೀರಲ್ಲಿ ಮಿಶ್ರಣ ಮಾಡಿದ್ದೀವಿ. ಈಗ ಇದನ್ನು ಅರ್ಶಿನೂ ಮಿಕ್ಸ್ ಮಾಡಿದ್ದೀವಿ. ಈಗ ಇದನ್ನು ಈ ಒಗ್ಗರಣೆಯಲ್ಲಿ ಮಿಶ್ರಣ ಮಾಡ್ತಾಯಿದ್ದೀವಿ. ನಂತರ ಚೆನ್ನಾಗಿ ಒಂದು 2 ಸಲ ಕೈ ಆಡಿಸ್ಬಿಡಿ. ಈಗ ಕುದೀತಾ ಇದೆ. ಇದಕ್ಕೆ 1.5 ಸ್ಪೂನ್ ಉಪ್ಪನ್ನು ಮಿಶ್ರಣ ಮಾಡಿದ್ದೀವಿ. ಮತ್ತು ಉಪ್ಪು ಕೂಡ ಹೊಂದ್ಕೊಳ್ಳೋ ಹಾಗೆ ನಿಧಾನವಾಗಿ ಕೈ ಆಡಿಸಿ ವೀಕ್ಷಕರೇ, ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಕಡಲೆಕಾಳು ಅದೇನು ಮಿಶ್ರಣ ಮಾಡಿದ್ವಿ ಒಗ್ಗರಣೆ ಜೊತೆ ಎಲ್ಲದು ಕುದ್ದುಬಿಟ್ರೆ ಕಡಲೆಕಾಳು ಬೆಂದಿರೋದೆ. ಈಗ ಮಿಶ್ರಣದಲ್ಲಿ ಹೊಂದ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಬೇಯಿಸ್ಬಿಟ್ರೆ ಈ ಒಂದು ಖಾದ್ಯ ರೆಡಿ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.